ಮಂಗಳೂರಿನ ಸೂಟರ್ಪೇಟೆಯ ಶ್ರೀ ಕೋರ್ದಬ್ಬು ದೇವಸ್ಥಾನದ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದ ಸಮುದಾಯ ಭವನದ ಉದ್ಘಾಟನೆಯನ್ನು ರಾಜ್ಯ ವಿಧಾನಸಭೆಯ ಉಪಸಭಾಧ್ಯಕ್ಷ ಎನ್ ಯೋಗೀಶ್ ಭಟ್ ಉದ್ಘಾಟಿಸಿದರು. ಮಂಗಳೂರಿನ ಸೂಟರ್ಪೇಟೆಯ ಶ್ರೀ ಕೋರ್ದಬ್ಬು ದೇವಸ್ಥಾನದಲ್ಲಿ ನಿರ್ಮಿಸಲಾಗಿರುವ ಬಬ್ಬುಸ್ವಾಮಿ ಸಮುದಾಯ ಭವನ ಇತ್ತೀಚೆಗೆ ಉದ್ಘಾಟನೆಗೊಂಡಿತು. ಶಾಸಕರಾದ ಎನ್ ಯೋಗೀಶ್ ಭಟ್ ಅವರ 8 ಲಕ್ಷ ಅನುದಾನದಲ್ಲಿ ಈ ನೂತನ ಸಮುದಾಯ ಭವನವನ್ನು ನಿರ್ಮಿಸಲಾಗಿದೆ. ನೂತನ ಸಮುದಾಯ ಭವನವನ್ನು ಶಾಸಕರು ಮತ್ತು ರಾಜ್ಯ ವಿಧಾನಸಭೆಯ ಉಪಸಭಾಧ್ಯಕ್ಷರಾದ ಎನ್ ಯೋಗೀಶ್ ಭಟ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಮುದಾಯ ಭವನವನ್ನು ನಿರ್ಮಾಣಗೊಳಿಸುವುದರ ಮೂಲಕ ಸಮುದಾಯ ಅಭಿವೃದ್ಧಿಯಲ್ಲಿ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ ಎಂದರು. ಮಂಡಲದ ಸನ್ಮಾನ್ಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಹೊನ್ನಯ್ಯವರೇ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಸಹೋದರಿ ಆಗಿರುವಂತಹ ಶ್ರೀಮತಿ ಅಪ್ಪಿಯವರೇ, ಇಲ್ಲಿ ಇರುವಂತಹ ಎಲ್ಲ ಸನ್ಮಿತ್ರರೇ, ಬಂಧು ಭಗಿನಿಯರೇ, ಅನೇಕ ಸಂದರ್ಭದಲ್ಲಿ ನಾವು ಮಾಡುವುದು ಅಂತ ಹೇಳುವಂಥದ್ದನ್ನ ಖಂಡಿತ ಅಲ್ಲ, ತಪ್ಪು ಕೂಡ ಹೌದು. ಇದು ದೇವರು ನಮ್ಮಿಂದ ಮಾಡಿಸ್ತಾರೆ ಅಂತ ಹೇಳುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ಬಹುಶಃ ಆ ದಿವಸ ಮಾಡಿರುವಂತಹ ಪ್ರಾರ್ಥನೆ ಮತ್ತೆ ಇಲ್ಲಿ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಇದೊಂದು ಆಗಬೇಕು ಅಂತ ಹೇಳುವಂತ ಚಿಂತನೆಯಲ್ಲಿ ಶಂಕುಸ್ಥಾಪನೆ ಮಾಡಿದಾಗೆ ಒಂದು ನಿಶ್ಚಿತ ಬಗೆಯಲ್ಲಿ ಇದು ಕೂಡ ಪೂರ್ತಿಗೊಂಡಿದೆ. ಒಂದು ವಿರೋದ್ದೇಶ ಇದರಿಂದ ಇರುವಂತಹ ಒಂದು ಕೆಳಗಡೆ ಅಂಗಡಿಗಳು ಮತ್ತು ಮೇಲ್ಗಡೆ ಹಾಲಿಗೆ ಸಂಬಂಧಪಟ್ಟದ್ದು ಕೂಡ ಯೋಚನೆ ಆಗಿದೆ. ಕಾರ್ಯಕ್ರಮದ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಕಾರ್ಪೊರೇಟರ್ ಕುಮಾರಿ ಅಪ್ಪಿ, ಮುಂಡಲ ಮಹಾಸಭಾದ ಅಧ್ಯಕ್ಷರಾದ ಹೊನ್ನಯ್ಯ, ಗುರಿಕಾರರಾದ ರಾಘವೇಂದ್ರ ಎಸ್, ಪ್ರಮುಖರಾದ ಜಗದೀಶ್ ಚಂದ್ರ ಸೂಟರ್ಪೇಟೆ ಇನ್ನಿತರರು ಉಪಸ್ಥಿತರಿದ್ದರು. ಮಾರ್ಚ್ 7ರಿಂದ ಪುತ್ತೂರಿನಲ್ಲಿ ಪ್ರಾರಂಭವಾಗುವ 7 ದಿನಗಳ ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾಕ್ಕೆ ಪೂರ್ವಭಾವಿಯಾಗಿ ಪುತ್ತೂರಿನ ತಿಂಕಿಲ ವಿವೇಕಾನಂದ ವಿದ್ಯಾಲಯದ ವಠಾರದಲ್ಲಿ ಭಾನುವಾರ ಸಾಂಘಿಕ ಕಾರ್ಯಕ್ರಮ ನೆರವೇರಿತು. ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರುವವರೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ಖೇದ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನ ವಿವೇಕಾನಂದ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಆರ್ಎಸ್ಎಸ್ನ ಬೌದ್ಧಿಕ ವರ್ಗದಲ್ಲಿ ಅವರು ಮಾತನಾಡಿದರು. ದೊಡ್ಡವರ ಭ್ರಷ್ಟಾಚಾರ ದೇಶದ ದೌರ್ಭಾಗ್ಯ. ಸಣ್ಣವರು ಭ್ರಷ್ಟರಾಗುವುದಿಲ್ಲ. ಒಳ್ಳೆ ಕೆಲಸ ಮಾಡಲು ಯತ್ನಿಸುತ್ತಾರೆ. ಯಾರಲ್ಲಿ ಸಾಕಷ್ಟು ಸಂಪತ್ತು ಇದೆಯೋ ಅವರು ತಿಜೋರಿಯನ್ನು ಮತ್ತಷ್ಟು ತುಂಬಿಸಿಕೊಳ್ಳುತ್ತಿದ್ದಾರೆ. ಬಡವರು ರಕ್ತ ಬೆವರು ಹರಿಸಿ ಸಂಪಾದಿಸಿದ ಹಣವನ್ನು ಲೂಟಿ ಮಾಡಿ ರಾಜ ಮಹಾರಾಜರನ್ನು ಮೇರಿಸುವಂತಹ ಬಂಗಲೆಯನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಕೋಟಿಗಟ್ಟಲೆ ಹಣವನ್ನು ವಿದೇಶಿ ಬ್ಯಾಂಕ್ನಲ್ಲಿಟ್ಟು ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತಿದ್ದಾರೆ. ಆತಂಕವಾದಿಗಳ ಜೊತೆ ಸಂಬಂಧ ಬೆಳೆಸಿ ದೇಶದ ಸುರಕ್ಷತೆಗೂ ಧಕ್ಕೆ ತರುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ದೇಶದ ಎಲ್ಲ ಪ್ರಜೆಗಳು ತಮ್ಮವರು ಎಂದು ಭಾವಿಸದೆ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವವರ ಸ್ವಾರ್ಥವೇ ಭ್ರಷ್ಟಾಚಾರದ ಮೂಲ. ನಮ್ಮ ಮತದಾರರು ಬೇರೆಯವರ ಮತದಾರರು ಎಂದು ವಿಭಜಿಸಿ ಜಾತಿ ಪಂಥ ಹೆಸರಿನಲ್ಲಿ ಜಗಳ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಿಸಲಾಗುತ್ತಿದೆ ಎಂದು ಸದ್ಯದ ಸಮಾಜ ರಾಜಕೀಯ ಸ್ಥಿತಿಗತಿ ಬಗ್ಗೆ ಮಾತನಾಡುತ್ತಾ ವಿಷಾದಿಸಿದರು. ಆರ್ಎಸ್ಎಸ್ನ ಸರ ಕಾರ್ಯವಾಹಕ ಸುರೇಶ್ ಜೋಶಿ ಮತ್ತು ಮಂಗಳೂರು ವಿಭಾಗದ ಸರಸಂಘ ಚಾಲಕ ವಾಮನ ಶೆಣೈ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೌದ್ಧಿಕ ವರ್ಗ ಸ್ವಯಂ ಸೇವಕರ ಶಿಸ್ತು ಗಮನ ಸೆಳೆಯುವಂತಿತ್ತು. ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿ ನಾಗರಾಜ ಶೆಟ್ಟಿ ತಾಸುಗಟ್ಟಲೆ ನೆಲದಲ್ಲೇ ಕುಳಿತು ಬೌದ್ಧಿಕ ವರ್ಗದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 15,000ಕ್ಕೂ ಅಧಿಕ ಮಂದಿ ನೆರೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ವಿಧಾನಸಭೆಯ ಉಪಾಧ್ಯಕ್ಷ ಯೋಗೀಶ್ ಭಟ್, ಸಂಸದರಾದ ಡಿವಿ ಸದಾನಂದಗೌಡ, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಪದ್ಮನಾಭ ಕೊಟ್ಟಾರಿ, ಆರ್ಎಸ್ಎಸ್ನ ಪ್ರಮುಖರಾದ ಕಲ್ಲಡ್ಕ ಪ್ರಭಾಕರ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 3 ಪದಗಳಿವೆ. ಈ 3 ಪದಗಳು ಮುಖ್ಯವಾದದ್ದು. ದೇಶವಾಸಿಗಳೆಲ್ಲ ತಮ್ಮವರು ಎಂಬ ಭಾವನೆ ಬೆಳೆಸಿಕೊಂಡಾಗ ಮಾತ್ರ ನಾವು ರಾಷ್ಟ್ರೀಯತೆ ಮೈಗೂಡಿಸಿಕೊಳ್ಳಲು ಸಾಧ್ಯ. ನಾವು ಎಷ್ಟರ ಮಟ್ಟಿಗೆ ರಾಷ್ಟ್ರೀಯ ಆಗಿದ್ದೇವೆ ಎಂಬ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮುಂದಿನ ವರ್ಷ ಈ ನಿಟ್ಟಿನಲ್ಲಿ ಎಷ್ಟು ಸಾಧನೆ ಮಾಡಬೇಕಿದೆ ಎಂದು ಖಚಿತ ಗುರಿ ಇಡಬೇಕು. ಪಕ್ಷದಿಂದ ಟಿಕೆಟ್ ಸಿಗುತ್ತದೆ ಎಂಬ ಉದ್ದೇಶದಿಂದ ಸಂಘಕ್ಕೆ ಸೇರುವ ಪ್ರವೃತ್ತಿ ಒಳ್ಳೆಯದಲ್ಲ. ಸ್ವಯಂ ಪ್ರೇರಣೆಯಿಂದ ಸಮಾಜ ಸೇವೆ ಪರಮೇಶ್ವರನ ಸೇವೆ ಎಂದು ಭಾವಿಸುವವರು ಸಂಘಕ್ಕೆ ಬೇಕು. ತನ್ಮೂಲಕ ಸಂಘಟನೆ ಕಟ್ಟಬೇಕು ಎಂದು ಭಾಗವತ್ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು. ಏನು ಉದ್ದೇಶ ಇದೆ?
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗಲೂ ಪ್ರತಿ ವರ್ಷ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಚಿಂತನೆಯನ್ನು ಮಾಡುವಂಥದ್ದು, ಚಿಂತನೆ ಬೈಠಕ್ಗಳಾಗುವಂಥದ್ದು ಬಹಳ ನಡೆಯುವಂಥದ್ದೇ, ಪ್ರತಿ ವರ್ಷ ನಡೀತದೆ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ. ಹಾಗೆ ಇವತ್ತು ಈ ಪುತ್ತೂರು ಪ್ರದೇಶದಲ್ಲಿ ಅಖಿಲ ಭಾರತ ಚಿಂತನಾ ಬೈಠಕ್ ಕೂಡ ಇಲ್ಲಿ ನಡೀತಾ ಇದೆ. ಇದರಲ್ಲಿ 1500ಕ್ಕೂ ಮಿಕ್ಕು ಸ್ವಯಂ ಸೇವಕರು ಇದಕ್ಕೆ ಭಾಗವಹಿಸಿ ಬೇರೆ ಬೇರೆ ಕಡೆಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರಿಂದ ಬಹುಶಃ ಮುಂದಿನ ದೇಶದ ಒಳಿತಿಗಾಗಿ ಚಿಂತನೆಗಳು ನಡೆಯುವಂಥದ್ದು, ಬಹಳ ವಿಶೇಷವಾಗಿ ನಡೆಯುವಂಥದ್ದು, ದೇಶದ ಒಳಿತಿಗಾಗಿ, ಹಿಂದುತ್ವದ ಉಳಿವಿಗಾಗಿ ಇವತ್ತು ಪ್ರಯತ್ನ ಎಲ್ಲ ಕಡೆಯಲ್ಲಿ ನಡೆಯುವಂಥದ್ದು. ಹಾಗೆ ಇವತ್ತು ಪುತ್ತೂರಿನಲ್ಲಿ ಕೂಡ ಅಂತ ಬೈಠಕ್ ನಡೀತಾ ಇದೆ.